ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಬರ್ರಿ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 4:15 ಆಗಿದೆ ರೀ. ಇವಾಗ ಒಂದೊಂದು ಕೆಲಸ ಮುಗಿಸ್ಕೊತೀನಿ ರೀ. ಇವಾಗ ಬಟ್ಟೆ ಮಡ್ಚಿಟ್ಟು ಬಂದೆ ರೀ. ಮಡ್ಚಿಟ್ಟು ಬಂದು ಪಾತ್ರೆ ತೊಳೆದು ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ ರೀ. 4:15 ನಮ್ಮ ಅವಿ ಬಸ್ ಬರುತ್ತೆ ರೀ. ವೈಷ್ಣವಿದು 4:15 ಬರ್ತ್ರಿ ವ್ಯಾನು. ಆ ಬಸ್ ಬರೋ ಅಷ್ಟೊತ್ತಿಗೆ ನಾನು ಕಸ ಹೊಡ್ಕೊಂಡು ನನ್ನ ಕೆಲಸಗಳನ್ನು ಮುಗಿಸ್ಕೊತೀನಿ ರೀ. ಇವಾಗ ನಾ ಕಸ ಗುಡಿಸೋತ್ಲೆ ಅಷ್ಟರಲ್ಲೇ ನಮ್ಮ ವೈಷ್ಣವಿ ಬಂದೇ ಬಿಟ್ಲ ರೀ. ಅವಳು ಸ್ಕೂಲು ವ್ಯಾನ್ ಬಂತಲ್ರಿ, ಅಂಕಲ್ ಹೀಗಂದ್ರು ಅಂತ ಹೇಳ್ತಾ ಇದ್ಲು ರೀ ಅವಳು. ಆಮೇಲೆ ಬಂದ ತಕ್ಷಣ ಸ್ಕೂಲಿಂದ ಎಲ್ಲ ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾಳೆ ರೀ. ಮಿಸ್ ಹಂಗಂದ್ರು ಹಿಂಗಂದ್ರು, ಹೋಮ್ವರ್ಕ್ ಹಿಂಗಿತ್ತು, ಇವತ್ತು ಇದನ್ನು ಹೇಳಿದ್ನಿ ಅಂತ ಹೇಳ್ತಿರ್ತಾಳೆ ರೀ. ಸ್ಟಾಪ್ ಮಾತಾಡ್ತಾಳೆ ರೀ. ಬಂದ ತಕ್ಷಣ ಬೆಳಗ್ಗೆ ಮಾತ್ರ ಭಾರಿ ಸೈಲೆಂಟ್ ಇರ್ತಾಳೆ ರೀ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಾಗ ಭಾರಿ ಜೋರು ಇರ್ತಾಳೆ ರೀ ಸಾಯಂಕಾಲ ಬಂದಿಂದ. ಇವಾಗ ಅವಳು ಬಂದ್ಲು ರೀ. ಅವಳದು ಎಲ್ಲ ರೆಡಿ ಮಾಡಿ ಬಿಟ್ನಿ ರೀ. ಇವಾಗ ಮಳೆ ಬರ್ತಾ ಇತ್ತಲ್ರಿ, ಹನಿ ಹನಿ ಬರ್ತಾಯಿತ್ತು ರೀ. ಹಾಗಾಗಿ ಮೇಲ್ಗಡೆ ನಮ್ಮದು ಒಲೆ ಇದೆ ರೀ, ಒಲೆ ಹಚ್ಚೋದು. ಅದನ್ನು ಬಾಕೆಟ್ ಹಾಕಿ ಬಂದಿರಿ. ಇಲ್ಲಾಂದ್ರೆ ಮಳೆ ನೀರು ಅದ್ರೊಳಗೆ ಬಿದ್ದು ಅಂದ್ರಿ ಬೆಳಗ್ಗೆ ಹಚ್ಚೋಕ್ಕಾಗಲ್ರಿ, ತೊಯ್ದು ಬಿಡ್ತೀರಿ ನೀರು ಪೈಪ್ನಾಗ ಹೋಗಿ. ಹೊಗೆ ಹೋಗುತ್ತಲ್ರಿ, ಅದಕ್ಕೆ ಪೈಪಿಗೆ ಒಂದು ಬಾಕೆಟನ್ನು ಹಾಕ್ತೀವಿ ರೀ. ಬೆಳಗ್ಗೆ ತೆಗೆದಿಟ್ಟಿರ್ತೀವಲ್ರಿ, ಇವಾಗ ಹಾಕಿ ಬಂದಿರಿ. ಹಾಕಿ ಬರೋ ಅಷ್ಟರಲ್ಲಿ ಮಳೆ ಜೋರು ಬಂದೇ ಬಿಡ್ತೀರಿ. ನೋಡಿರಿ ಮಳೆ ಬರುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ರಿ. ಮಳೆ ನೋಡೋಕ್ಕೇ ಒಂಥರ ಇಷ್ಟ ರೀ. ಆಮೇಲೆ ಹನಿಗಳು ಗಿಡದ ಮೇಲೆ ಬಿದ್ದಿರ್ತಾವಲ್ರಿ, ಇನ್ನಷ್ಟು ಎಲೆಗಳೆಲ್ಲ ಹಸಿರಾಗಿ ಕಾಣ್ತಾವ್ರಿ. ಅದನ್ನು ನೋಡ್ಕೊಂಡು ಬಂದೆ ರೀ ಹೊರಗಡೆ. ಇವಾಗ ಮುಖ ತೊಳ್ಕೊಂಡು ದೀಪ ಹಚ್ಚೋಣ ಬರ್ರಿ. ದೀಪ ಹಚ್ತಿದ್ದೀನಿ ರೀ. ಇವಾಗ ಟೈಮ್ ಬಂದು 6:30 ಆಗಿದೆ ರೀ. ದೀಪ ಹಚ್ತಾ ಇದ್ದೀನಿ ರೀ. ಆ ಕಡೆ ಮಳೆ ಬರ್ತಿತ್ತಲ್ರಿ, ನಮ್ಮ ಅಕ್ಕಾರ ಬೋಂಡ ಹಿಟ್ಟು ರೆಡಿ ಮಾಡ್ತಿದ್ದಾರೆ ರೀ ಒಳಗಡೆ ಕಿಚನ್ನಾಗ. ಇಲ್ಲೇ ದೀಪ ಹಚ್ತಿದ್ದೀನಿ ರೀ. ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಬಿಟ್ಟು ಹೊರಗಡೆ ಹೋಗ್ತೀನಿ ರೀ. ಅಲ್ಲಿ ನನ್ನ ಬಾ ಅಮ್ಮ ಓದಿಸ್ಬಾ ಅಂತ ನನ್ನ ಮಗಳು ಕರೆಯಕತ್ತಿದ್ಲು ರೀ. ದೀಪ ಹಚ್ಚಿ ಬರ್ತೀನಿ ತಡೆಯವ ಅಂತ ಹೇಳ್ತಿದ್ನಿ ರೀ. ಮತ್ತು ಇಲ್ಲಿ ಬಂದ್ಲು ರೀ. ಅವಳು ಸ್ಕೂಲಿಂದ 1 ಗಂಟೆಗೆ ಊಟ ಕೊಡ್ತಾರಲ್ರಿ. ಮಧ್ಯಾಹ್ನ ಲಘುನ ಊಟ ಮಾಡಿರ್ತಾರೆ ರೀ, ಹೊಟ್ಟೆ ಹಸಿವಾಗೈತೈತೆ ರೀ ಬಂದಿಂದ. ಹಾಗಾಗಿ ಏನಾದ್ರು ತಿನ್ನೋಕೆ ಕೇಳ್ತಿರ್ತಾರೆ ರೀ. ಉಂಡೆ ಮಾಡಿಟ್ಟಿದ್ವಿ, ದಾಣಿ ಉಂಡೆ ಒಲ್ಲೆ ಅಂತ ಹೇಳಿದ್ರಿ ರೀ. ಸ್ವೀಟ್ ತಿನ್ನಲ್ರಿ ಅವರು, ಚಕ್ಲಿ ದಾಣಿ ಇಂಥವು ತಿಂತಾರೆ ರೀ. ಹಾಗಾಗಿ ಚಕ್ಲಿನೂ ಮಾಡಿಟ್ಟಿದ್ಲು ರೀ ನಮ್ಮ ಅಕ್ಕಾರ್ ರೀ. ಇವಾಗ ನಮ್ಮ ಮಾಮನ ಮಗ ಬಂದ ರೀ. ಚಕ್ಲಿ ಕೊಟ್ಟನೆಲ್ಲ, ಹೆಂಗೆ ಮಾಡಿರಕ್ಕ, ಭಾಳ ಚೆನ್ನಾಗಿ ಮಾಡಿರಿ ನೋಡಿ ನೀವು ಅಂತ ಹೇಳ್ತಿದ್ನ ರೀ. ಕ್ಯಾಮ್ರಾ ಆನ್ ಮಾಡಿದ್ವಲ್ರಿ, ಹಿಡಿದ್ನೆಲ್ಲ ಹಾಯ್ ಮಾಡ್ಕೊಂಡು ಹೋದ್ನ ರೀ ಹೊರಗಡೆ. ಇದು ಫೇವ್ರೇಟ್ ಜಾಗ ನೋಡ್ರಿ, ಕಿಚನ್ನು. ಎಲ್ಲ ಹೆಣ್ಮಕ್ಳಿಗೂ ಆ ಕಿಚನ್ ಒಳಗೇ ಭಾಳ ಕೆಲಸ ಇರುತ್ತಂತ ಅನ್ಕೊತೀನಿ ರೀ. ಕ್ಯಾಮ್ರಾ ನೋಡಿದ್ನಲ್ರಿ ನಮ್ಮ ತಮ್ಮ ಹಾಯ್ ಮಾಡ್ಕೊಂತ ಮಾತಾಡತನ್ರಿ, ಚಕ್ಲಿ ತಿನ್ನತನ್ರಿ. ಭಾಳ ಚೆನ್ನಾಗಿ ಮಾಡಿರಿ ನೋಡಕ್ಕ ಚಕ್ಲಿ ಅಂತಂದು ಹೇಳಕತ್ತನ್ರಿ. ಕೇಳ್ಕೊತೀನಿ ರೀ. ಇವರು ನಮ್ಮ ಮಾಮನ ಮಗ ರೀ. ನಮ್ಮ ಮಾಮಗೆ ಚಿಕ್ಕಪ್ಪನ ಮಗ ರೀ. ಹೇಳ್ತಿದ್ನ ರೀ ಅವನು. ಇವಾಗ ಇಲ್ಲಿ ಚಕ್ಲಿ ನಮ್ಮ ಇವ್ರಿಗೆ ಕೊಟ್ಬಿಟ್ನೆ ರೀ. ಕೊಟ್ಟು ಇಲ್ಲಿ ನಮ್ಮ ಮಾಮರು ಬಂದ್ರಿ ಡ್ಯೂಟಿಲಿಂದ. ಮಳೆ ಭಾಳ ಜೋರಿತ್ತಲ್ರಿ, ನೆನ್ಕೊಂಡು ಬಂದರು. ಸಾಯಂಕಾಲ ಮಳೆ ನಿಲ್ಲಲ್ಲ ಅಂತಂದು ಮಳೆಯಲ್ಲಿ ಬಂದುಬಿಟ್ಟಾರ್ರಿ, ತೋರಿಸ್ಕೊಂಡಿದ್ರಿ. ಈ ಮಳೆಯಲ್ಲಂತೂ ರೀ ಉತ್ತರ ಕರ್ನಾಟಕ ಕಡೆ ಅಂತೂ ಶೇಂಗಾ ಹುರಿತಾರೆ ರೀ, ಖಾರ ಮಂಡಕ್ಕಿ ಹಚ್ತಾರೆ, ಬೋಂಡ. ಮಳೆ ಜೋರಿದ್ದಾಗಂತೂ ಏನಾರು ಬೇಕಾರಿ ಸಾಯಂಕಾಲ. ನಾವಂತೂ ರೀ ಡೈಲಿ ನಮ್ಗೆ ಮಳೆ ಇದ್ರೂ ಆತ್ರಿ ಬಿಟ್ಟರು ಆತು, ಟೀ ಜೊತೆಗೆ ಏನಾದರೂ ತಿನ್ನಕ್ಕೆ ಬೇಕೇ ಬೇಕ್ರಿ ಸಾಯಂಕಾಲ. ಹಾಗಾಗಿ ಇಲ್ಲಿ ಈ ಕಡೆ ಬೋಂಡ ಮಾಡ್ತಿದ್ದಾರೆ ರೀ ನಮ್ಮಕ್ಕ. ಈ ಕಡೆ ಹಾಲು ಇಟ್ಟಿದ್ನೆ ರೀ. ಹಾಲು ಕೊಟ್ಟಿದ್ರು ರೀ ಅವರು. ಇವು ಹಳೆ ಹಾಲು ರೀ, ಬೆಳಗ್ಗೆ ಕೊಟ್ಟಿದ್ದು. ಬೆಳಗ್ಗೆ ಅರ್ಧ ಲೀಟ್ರ್ ಕೊಡ್ತಾರೆ ರೀ, ಸಾಯಂಕಾಲ ಅರ್ಧ ಲೀಟ್ರ್ ಕೊಡ್ತಾರೆ ರೀ. ಮನೆ ಇಲ್ಲೇ ಐತಲ್ರಿ, ನಮ್ಮ ಮನೆ ಮಗ್ಲ ಐತ್ರಿ ಅವ್ರದ್ದು. ಹಾಗಾಗಿ ಕೊಡ್ತಾರೆ ರೀ. ನಾವು ಕಾಫಿ ಮಾಡಿದ್ರೆ ಜಾಸ್ತಿ ಹಾಲು ಖಾಲಿ ಆಕ್ಕವ್ರಿ, ಟೀ ಮಾಡಿದ್ರೆ ಅಷ್ಟೇನು ಹೋಗಲ್ಲ ರೀ. ಈ ಕಡೆ ಬಜ್ಜಿನೂ ಆಗ್ತಿದ್ದಾವ್ರಿ. ಮಳೆ ನೋಡ್ತಾ ಇದ್ನಿ ರೀ ಕಿನ್ಗ್ಯಾಗ, ಜೋರು ಬರತೈತೆ ಹೆಂಗೆ ಬರತೈತೆ ಅಂತಂದು ಹಾಲು ಕಾಯಿಸ್ಬಿಟ್ಟು ಈ ಕಡೆ ಟೀಗೆ ಇಟ್ಟಿದ್ದೀನಿ ರೀ. ನಮ್ಮ ಅಕ್ಕರ ಕಡೆ ಬೋಂಡ ಮಾಡ್ತಿದ್ದಾರೆ ರೀ. ಈರುಳ್ಳಿ ಬೋಂಡ ರೀ ಇವು. ಮೆಣಸಿಕಾಯಿ ಮಾಡಿದ್ವಲ್ರಿ ಡೈಲಿ ಅವನೇನು ಬಿಡು ಅಂತಂದು ಇವ್ನು ಮಾಡಿದ್ವಿ ರೀ ಇವತ್ತು ಈರುಳ್ಳಿ. ನಮ್ಮ ತಮ್ಮ ಟೇಸ್ಟ್ ನೋಡ್ಗಿ ಹೇಳ್ತಿದ್ನ ರೀ. ಬರ್ರಿ ಚಹಾ ಕುಡಿಯೋಣ ಎಲ್ಲರೂ. ಇಲ್ಲೇ ನನ್ನ ಮಗನ ಚಿಂಟು ನೋಡಿದ್ರಿ ಬರೀ ನಮ್ಮ ತಮ್ಮ ಚಹಾ ಕುಡಿಯತ್ತಾರ ರೀ. ಚಹಾ ಕುಡ್ದು ಬಂದ್ವಿ ರೀ. ಇಲ್ಲೇ ನನ್ನ ಮಗಳು ಹೋಮ್ವರ್ಕ್ ಸ್ಟಾರ್ಟ್ ಮಾಡಕತ್ತಾಳ ನೋಡ್ರಿ.
ಅವಳು ಇದನ್ನು ಬರೆಯತ್ತಾಳ್ರಿ, ನಂಬರ್ಸ್ ಹಾಕಿಕೊಟ್ಟಿದ್ರೇನ್ರಿ ಇವತ್ತು, ನಂಬರ್ಸ್ ಬರೆಯತ್ತಾಳ್ರಿ. ಇಲ್ಲಿ ನನ್ನ ಮಗನೂ ಓದ್ತೀನಮ್ಮ ಅನ್ನತಾನ್ರಿ. ಅವನು ಓದೋ ಅಲ್ರಿ, ಅವಳು ಹೊಸ ನೋಟ್ಬುಕ್ಕ, ಬುಕ್ಸು, ಪೆನ್ನು ಅವನಿಗೂ ಬೇಕು ರೀ, ಒಟ್ಟು ಹೊಸ ಅವನಿಗೂ ಬೇಕು. ಅವನು ಇನ್ನೂ ನರ್ಸರಿ ರೀ, ಹೋಗಿಲ್ಲ ರೀ. ನನ್ನ ಮಗಳು ಬಂದ್ರಿ ಈ ಸರಿ LKG ಮುಗ್ದೈತೆ ರೀ. UKG ರೀ ಅವಳು, ಇವಾಗ UKG ಹೋಗ್ತಾಳ್ರಿ, ಓದ್ತಿದ್ದಾಳ್ರಿ. ನಾವು ಮುಂದೆ ಇರಲಿಲ್ಲ ಅಂದ್ರೆ ಅವಳು ಬರೆಯಲ್ಲ ರೀ ಅಷ್ಟೊಂದು ನೀಟಾಗಿ. ಹಾಗಾಗಿ ನಾನು ಮುಂದೆ ಕುಂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ರೀ. ಲೈನ್ ಬಿಟ್ಟು ಬರೆದ್ಬಿಡ್ತಾಳ್ರಿ. ಹಾಗಾಗಿ ಮುಂದೆ ಕುಂತ್ರೆ ಒಂಚೂರು ನೀಟಾಗಿ ಬರೀತಾಳ ರೀ. ಇವಳು ಹೋಮ್ವರ್ಕ್ ಮುಗಿಸುತ್ತಲೇ ಒಂದು 2 ಗಂಟೆ ಆಗುತ್ತೆ ರೀ. ಭಾಳ ಇರ್ತಾವೆ ರೀ ಅವರು ಹೋಮ್ವರ್ಕ್. ಆಮೇಲೆ ಡ್ರಾಯಿಂಗ್ ಮಾಡೋ ಇರ್ತೈತೆ ರೀ, ಒಂದು ಕನ್ನಡ ಇರ್ತೈತೆ ರೀ, ಹಿಂದಿ, ಇಂಗ್ಲೀಷು, ಮ್ಯಾಥ್ಸ್ ರೀ. ಆ್ಯಕ್ಟಿವಿಟಿ ಬುಕ್ಸ್ನು ಕೊಟ್ಟಿರ್ತಾರೆ ರೀ ಅದ್ರ ಜೊತೆಗೆ. ಇಲ್ಲಿ ನನ್ನ ಮಗನೂ ಓದ್ತಿದ್ದಾನೆ ರೀ. ನೋಡಿರಿ 1 2 3 ಓದಿಸಮ್ಮ ಅಂತ ಹೇಳತ್ತಾನ ರೀ, ಓದ್ಸಾಕತ್ತೀನಿ ರೀ. ಯಾಕೋ ಓದ್ತಿದ್ದಾನೆ ರೀ, ಚಿಂಟು ನೋಡಿದ್ ಬಿಟ್ಟು ಬಂದಾನ ರೀ, ಓದಾತಾನ ರೀ. ಅಮ್ಮ ಇದೇನು ಅಂತ ಕೇಳ್ತಾನೆ ರೀ. ಅವನಿಗೆ ಹೊಸ ಬುಕ್ಸ್ ಅಷ್ಟೇ ಓದಿದ್ರಿ, ಮತ್ತು ಹಳೇದ ಅಂತ ಬುಕ್ಸ್ ಒಟ್ಟೆ ಹಿಡಂಗಿಲ್ಲ ರೀ ಅವನು. ನಮ್ಮ ಅವಿನ ಇನ್ನೊಂದಿಟ್ಟು ಇದು ರೀ, ಭಾರಿ ಜೋರದನ್ರಿ. ಆಯ್ತು ರೀ, ಇವ್ರು ಹೋಮ್ವರ್ಕ್ ಮುಗೀತು. ಈ ಕಡೆ ಊಟ 9 ಗಂಟೆ ಆಗೇ ಬಿಡ್ತೀರಿ. ಊಟ ಮಾಡ್ತಿದ್ದೀವಿ, ಬರ್ರಿ ಎಲ್ಲರೂ ನೀವು ಊಟ ಮಾಡೋಣ. ಆಯ್ತು ರೀ, ನಾನು ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮ್ಮ ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಗಿಸೋಣ ಇಲ್ಲಿಗೆ.